ಕೊನೆಯ ಶನಿವಾರ ದಿನ ನಿನ್ನಲ್ಲಿ ಒಂದು ಹರಕೆ ಮಾಡಿಕೊಳ್ಳುಬೇಕು. ಈ ಧರ್ಮಾಪುರದ ಧರ್ಮ ಅಂತನೆಂಬ ನನ್ನ ಕೀರ್ತಿ ಒಂದು ಕಡೆ ಹೆತ್ತ ತಾಯಿಯನ್ನು ಕಳೆದುಕೊಂಡು ಒತ್ತಾಯದಿಂದ ನಿದ್ದೆ ಕಳೆಯುತ್ತಿರುವ ಈ ನನ್ನ ಕಂದನ ದುಃಖ ಒಂದು ಕಡೆ ತಂದೆ. ನಿನ್ನ ಗುರುದೇವ ಶ್ರೀರಾಮನ ಸತಿ ಸೀತಾಮಾತೆ ರಕ್ಷಣೆಗಾಗಿ ಸಮುದ್ರವನ್ನೇ ಹಾರಿ ಲಂಕೆಯನ್ನು ಸುಟ್ಟಂತೆ ನನ್ನ ಸತಿ ಸೀತಾಮಾತೆ ಆತ್ಮಶಾಂತಿಗಾಗಿ ಈ ರಾಕ್ಷಸರನ್ನು ಸುಟ್ಟು ಹಾಕಬಾರದು ತಂದೆ. ಈ ಧರ್ಮಾಪುರದ ದೊರೆ ಎಂದರೆ 60 ಅಸಹಾಯಕರ ಅನ್ನದಾತನೆಂಬ ಕನಸಿನಲ್ಲೇ ಅರಸಿ ಹೋಗಿರುವೆ ಅಂದಾಗ ಹಸು ಕಂದನ ತೋಳ್ಬಲಕ್ಕೆ ಶಕ್ತಿ ಕೊಟ್ಟು ದುಷ್ಟರ ಮರ್ದನ ಮಾಡಿಸಿ ಈ ತರ ಸಿಂಹಾಸನಕ್ಕೆ 60 ಹಳ್ಳಿಗರ ಇವನಾಗಲೆಂದು ಅರಸುತ್ತಾನೆ. ಹೆತ್ತ ತಾಯಿ ಎದೆ ಹಾಲನ್ನು ಮರೆತು ಮಲಗಿದ ಈ ಕಂದನಿಗೆ ನೀನೇ ಅಪ್ಪ ಇವನ ರಕ್ಷಕನು ಕಣ್ಣೇ. ಹೌದಪ್ಪ, ಸತಿಯ ಸಾವಿನ ಚಿಂತೆಯಲ್ಲಿ ಚಿತೆಯಾಗಿ ಹೋಗುತ್ತಿರುವ ಈ ಶರೀರ ಇನ್ನೆಷ್ಟರ ಮಟ್ಟಿಗೆ ಬದುಕುವುದು ನನಗೆ ಮಾಡಿದ್ರೆ ನಮ್ಮ ಗತಿಯನ್ನು ತಂದೆ ಒಂದೇ ಕಂದನ ಕಟ್ಟಲು ಮಾತನಾಡಬೇಡಿ. ಆಯ್ತಪ್ಪ, ನಿನ್ನನ್ನು ಒಬ್ಬ ನನ್ನ ಹಿರೇ ಮಗ ಅಂತ ನಂಬಿದ್ದೇನೆ. ನನ್ನದೊಂದು ಮಾತು ನಡೆಸಿಕೊಡುವೆಯ? ಕೆಲಸ ಮಾಡಿ ತಂದೆ. ಆಯ್ತಪ್ಪ, ನನಗಾದರೂ ಅಣ್ಣ ತಮ್ಮಂದಿರು ಯಾರಿದ್ದಾರೆ? ನನ್ನ 1000 ಎಕರೆ ಭೂಮಿಗೆಲ್ಲ ಇವನೊಬ್ಬನೇ ಮಗ. ಈ ಮಗನನ್ನು ಸ್ವಂತ ನಿನ್ನ ತಮ್ಮನೆಂದು ಜೋಪಾನ ಮಾಡಿ ಈ ಎಲ್ಲಾ ಸರ್ವಾರ್ಥಿಗೂ ಅವನಿಗಾಗಿ ರಕ್ಷಣೆ ಮಾಡ್ತೀಯ? ಮಾಡ್ತೀನಿ ತಂದೆ, ಮಾಡ್ತೀನಿ. ಇದಕ್ಕೆ ನಿಮ್ಮ ಆಶೀರ್ವಾದ ಸಾಕು. ಹಾಗಂತ ನಿನಗೆ ಸ್ವಂತ 10 ಎಕರೆ ಭೂಮಿ ಬಕ್ಷಿಸ್ ಬರೆದಿದ್ದೇನೆ. ತೆಗೆದುಕೋ ಪತ್ರವನ್ನು. ಒಳ್ಳೆ ಅನ್ನಬಾರದು, ಇದು ನನ್ನ ಆಜ್ಞೆ. ತಗೋಗು, ಹೋಗು, ಬೇಗ ಚಕ್ಕಡಿ ಸಿದ್ಧಪಡಿಸು. ಶ್ರೀ ಮಾರುತೇಶ್ವರ ವಸ್ತ್ರಾಭರಣ ಪೂಜೆ ಮುಗಿಸಿಕೊಂಡು ಬರೋಣ. ಇವನಿಗೆ ಸತ್ಯವಂತನೆಂದು ಹೆಸರು ಇಟ್ಟಿದ್ದೇನೆ. 60 ಹಳ್ಳಿ ಅರಸ ಎಂದು ಬಲು ತುರುಸಿನಿಂದ ನನ್ನ ಹೆಸರನ್ನು ಕೂಗುತ್ತಿರುವಾಗ ಆ ಕೂಗಿನ ಜಯಕಾರದಲ್ಲಿ ಜಯರಾಣಿಯಾಗಿ ತೂಗಿಸಿಕೊಳ್ಳುತ್ತಿದ್ದ ನನ್ನ ಸತಿ ಸ್ವರ್ಗ ಸೇರಿದಳ
ಬಂದರೆ ಅದು ನನಗೆ ದುಃಖದ ಸಂಗತಿಯಾಗಿದೆ ತಂದೆ. ಮುಂದೊಂದು ದಿನ ಇವನಿಂದಲೇ ಮನೆ ತುಂಬಿ ಸಂಸಾರದ ಕುಡಿ ಸಾಗರವಾಗಲಿ ತಂದೆ, ಸಾಗರವಾಗಲಿ. ಏನು ಮಾಡ್ತಾ ಇದ್ದಾರೆ ಧರ್ಮಾಪುರದ ದೊರೆಗಳು? ಓಹೋ ವಜ್ರೇಗೌಡರು, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಅದೇನು ಅಪರೂಪ, ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಭೇಟಿ ಆಗಬೇಕಿದ್ದವರು ನಿಮ್ಮ ಗುಂಪಿನ ಸಮೇತ ಬಂದಿರುತ್ತ ಬಹಳ ಸಂತೋಷ. ಯಾವುದೇ ಒಂದು ಶುಭ ಸಮಾರಂಭಕ್ಕೆ ಸಿದ್ಧತೆ ಮಾಡಬೇಕಾದ್ರೆ ಅದಕ್ಕೊಂದು ಮುಹೂರ್ತ ಅಂತಿದೆ, ಗೊತ್ತಾ? ಅದನ್ನ ಫಿಕ್ಸ್ ಮಾಡಾಕ ಬಂದೀನಿ. ಪೂಜಾರಪ್ಪನವರ ಅಪ್ಪನ ಮೇರೆಗೆ ಆ ಕಾರ್ಯಕ್ರಮ ಸುಗಮವಾಗಿ ನಡೆಸಿದರಾಯ್ತು. ನಿಮ್ಮ ಅಧ್ಯಕ್ಷರಾಗಿ ಏನು ಕೆಲಸ ಮಾಡಿದ್ದೀರಾ? ಪ್ರವಾಸಿ ತಾಣ ಎನಿಸಿಕೊಂಡಿದ್ದ ಈ ದೇವಸ್ಥಾನಕ್ಕೆ ಸಂಸ್ಕೃತ ಮೇಳಕ್ಕೆ ರಂಗ ಮಂದಿರ ಮಾಡಿಲ್ಲ. ಹೋದ ವರ್ಷ ಏನ್ ಹೇಳ್ತೀನಿ ನೀನು? ಇಂದಿನ ಕಾರ್ಯಕರ್ತಿನ ಹೇಳಿದೆ, ಸೊಕ್ಕತ್ತು ಸಾರಿಗೆ ವ್ಯವಸ್ಥೆ ಮಾಡ್ತಂತ ಹೇಳಿದೆ. ಇಷ್ಟೆಲ್ಲ ಹೇಳಿ ಸುಳ್ಳಾದ ನೀನು ಹೇಗ ನನ್ನ ಮುಂದಾಯಿತೆ? ಅಧ್ಯಕ್ಷ ಸ್ಥಾನದ ಅಹಂಕಾರಿ ನಾನಲ್ಲ ಗೌಡ್ರೆ. ಜನ ಬಯಸಿದರೆ ಅವೆಲ್ಲ ಕೆಲಸಕ್ಕೆ ಸರ್ಕಾರದ ಅನುಮತಿ ಬೇಕಾಗಿಲ್ಲ. ಅದನ್ನೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ. ಈಗಲೇ ಕಟ್ಟಡದ ಗುಂಪು ಇಟ್ಟುಕೊಂಡು ಬರ್ರಿ. ತಂದಿರಿ. ಇಷ್ಟೆಲ್ಲ ನಿನಗೆ ದುಡ್ಡಿನ ಅಹಂಕಾರವಿದ್ದಲ್ಲಿ ಈ ಭಾಗದ ಜನ ದಡ್ಡರಾಗಿ ನನ್ನ ಕಾಲಲ್ಲಿ ಬಿದ್ದಿದ್ದಾರೆ. ಹಾಗೂ ನೀನು ಮಾಡುತ್ತಿರುವ ಮೋಸತನ ಇವರಿಗೆ ಇನ್ನೂ ತಿಳಿದಿಲ್ಲ. ಮರ್ಯಾದೆಯಿಂದ ಅಧ್ಯಕ್ಷ ಸ್ಥಾನದ ರಾಜೀನಾಮೆ ಒಂದೇ ಕೇಳು. ಅದನ್ನು ಬಿಟ್ಟು ಅದರ ನೆಪದಲ್ಲಿ ಇವನೊಬ್ಬ ಅನ್ಯಾಯದ ವ್ಯಕ್ತಿ ಎಂದು ಬಗಳಿದರೆ ನನ್ನ ಮಾರುತೇಶ ಹುಡುಗರು ಹೊರಗೆದ್ದು ಇದರ ಕಂಡು ಕಣ್ಣನ್ನು ಕಚ್ಚರಿಸಿದ್ವಿ ಅಂತಾರ.
ವಜ್ರೇಗೌಡೆಂಬ 4 ಅಕ್ಷರದ ನಾಗರಪಣಿ ಯಾವತ್ತು ಎಡೆಯಕ್ಕೆ ನಿಂತಾಗ ನಿನ್ನ ಯಾವ ಊರಗಾರು ಉರಿಯಲಾರದು. ಮರ್ಯಾದೆ ನಿನ್ನ ಅಧ್ಯಕ್ಷ ಪದವಿಯನ್ನು ವರ್ಗಾಯಿಸಿದ್ರೆ ಸರಿ, ಇಲ್ಲ ಅಂದ್ರೆ ಈ ಬೆಂಕಿಯ ಬಿಚ್ಚುಗತ್ತಿನಿ ಸದಾ ನಿನ್ನ ನೆತ್ತಿ ಮೇಲೆ ತೇಲಾಡುವುದು ಎಚ್ಚರ. ವಜ್ರೇಗೌಡ, ಅಧಿಕಾರ ಎಂಬುದು ಒಬ್ಬ ಆರಕ್ಷಕನ ಕೆಲಸ. ಅಧ್ಯಕ್ಷ ಪದವಿ ಎಂಬುದು ಒಬ್ಬ ಆರಕ್ಷಕನ ಕೆಲಸ. ಹಣ ಖರೀದಿ ಮಾಡುವ ದನಕರು ಅಲ್ಲ. ಅದಕ್ಕೆ ಈ ನಗರದ ಜನತೆ ಒಪ್ಪಿಗೆ ಕೊಡಬೇಕು. 20 ಜನ ಕಮಿಟಿ ಸದಸ್ಯರಿಂದ ಆಯ್ಕೆ ಆಗಬೇಕು. ಇದನ್ನೆಲ್ಲ ಪಡೆದುಕೊಳ್ಳೋ ಅರ್ಹತೆ ನಿನ್ನಲ್ಲಿದ್ದರೆ ಇಷ್ಟೆಲ್ಲ ನೀನು ಆ ಜನತೆಗೆ ಮಂಕು ಊದಿ ಹಚ್ಚಿದ ನೀನೊಬ್ಬ ಮಾರಿಚಿಕ. ಕಚ್ಚೆ ಕೈ ಬಾಯಿ ಸನ್ನಿಧ್ಯ ನಿಲ್ಲಿಸಿಕೊಂಡು ಸಮಾಜ ಸೇವೆ ಬದ್ಧನಾಗಿರುವ ಧರ್ಮವಂತನಿಗೆ ಅವಶ್ಯ ಶಬ್ದ ಉಚ್ಚರಿಸಿದರೆ ಮತ್ತೆ ಮುಂದೆ ಎಚ್ಚರ ಮಾಡುವರು ಸರ್. ಈ ಪರಾಕ್ರಮಿ ವಜ್ರೇಗೌಡನಿಗೆ ಅಕ್ರಮವಾಗಿ ಮಾತನಾಡುವ ಇವನ ಎಡೆಗೆ ಮುಡಿಸಲೇ ಇನ್ನು ಮಲ್ಲಿಗೆನ ನಿಮ್ಮ ಆಜ್ಞೆ ಆದರೆ ಜಡ್ಜ ಕಚ್ಚೆ ಈಗ ಆಡುತ್ತಿರುವ ಇಲಾಖೆ ಆರಾಮ್ ಕೊರನಿಗೆ ಈಗಲೇ ತೋರಿಸುವೆ ನನ್ನ ಬೆತ್ತಗತ್ಯ ಸಾವಿರ ಕ್ಷಮ. ಧರ್ಮ ಒಂದು ಬೆಂಕಿಯನ್ನು ಉಚ್ಚರಿಸಬರ ಈ ಹುಚ್ಚು ಕುಲದ ಕೆಚ್ಚದ ವೀರನಿಗೆ ಈ ಬೆಂಕಿಯ 3 ಅಂಕಿಯ ಮುಗಿದೊಳಗಾಗಿ ನನ್ನ ಗೌಡನ ನುಡಿ ಮುತ್ತಿಗೆ ನಿಮ್ಮಲ್ಲಿ ಹಾಕಿ ನಿನ್ನ ಪದವಿಯನ್ನು ತೆಗೆಸಿದೆ ಸರಿ. ಪಲ್ಲವನಾಗಿ ನಾಡನ್ನಾಡಿದ ಈ ನಿನ್ನ ಗಂಡು ದೇಹಕ್ಕೆ ಕರಿಗತ್ತಿಯಿಂದ ಮಾತನಾಡಿಸಿ ವಿಶ್ರಕ್ತದಿಂದ ನನ್ನ ಗೌಡನ ಉರಿಯುವ ಬೆವರಿನ ಕೊಯ್ದೊಯ್ಯುವೆ ಎಚ್ಚರಿಕೆ. ಕಚ್ಚನ ಮಗನೇ, ಈಗ ನನ್ನ ಆಜ್ಞೆ ಆದರೆ ಕೆಚ್ಚದೆ ಸಾವಿರಾರು ವೀರರು ಬಂದು ಕಂಡು ಕಂಡಲ್ಲಿ ಬಚ್ಚಿ ನಿನ್ನ ರಕ್ತ ಚಿಪ್ಪಿ ಬಿಡುತ್ತಾರೆ. ನೀನು ಎತ್ತಲ ಅವಸರ ಪಟ್ಟ ಅಪಘಾತ ಗುರಿ ಆಗ್ಬಾರ್ದನೆ. ನಮ್ಮ ಗೌಡ್ ಹೇಳ್ದಂಗ್ ಕೇಳ, ನಿಮ್ಮ ಅಧಿಕಾರಿ ಬೆಟ್ಟ ನಿಮ್ಮ ಜೀವನ ನಿಮ್ಮ ಜೀವನ ರಕ್ಷಿಸ್ಕೊಳ್ಳಿ. ಪ್ರಾಣಕ್ಕೆ ಹೆದರಿ ಈ ನಗರದ ಮಾನ ಕಳುವಂತ ಮಾನಗಡೆಯಲ್ಲ ಈ ಧರ್ಮ ಅಂತ ಅಧಿಕಾರ ಎಂಬ ಒಬ್ಬ ಆರಕ್ಷಕನ ಕೆಲಸ. ನನ್ನ ಮೊದಲನೇ ಅಂಕಿಗೆ ಬೆಟ್ಟುಕೋ ನಿನ್ನ ಅಧಿಕಾರ. ಅದನ್ನು ಈ ಕಮಿಟಿ ಜನ ಹೇಳಿ ನನ್ನ 2ನೇ ಅಂಕಿಗೆ ಕೊಡುವೆಯ ರಾಜೀನಾಮೆ. ನಿಮ್ಮ ಬಲಾತ್ಕಾರಕ್ಕೆ ಮುನಿದು ದೇವಸ್ಥಾನದ ಜನ್ಮವನ್ನು ಹಾಳು ಮಾಡಲಾರೆ. 3ನೇ ಅಂಕಿಗೆ ಬರಲಾರೆ. ಪ್ರಾಣ ಹೋದರೂ ಈ ಪುಣ್ಯ ಕ್ಷೇತ್ರವನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ. ಆಕೆಯನ್ನು ಗದ್ದರಿಸಿ ಸೋದರ ತಾವು ಈ ಬೆಂಕಿಯ ಸ್ಥಿತಿಯನ್ನು ಮುಂದಿನ ಕೆಲಸ ಇವನೆಲ್ಲ ಸರ್ವಾಸ್ತಿ ಸರ್ವೇ ನಂಬರ್ ಬರೋದು ಖರೀದಿ ಮಾಡಿ ಬೇಗ ಸಹಿ ಮಾಡಿಸ್ಕೋ. ಆಗ್ಲೇ 1000 ರೂಪಾಯಿ ಬಾಂಡ್ ಮೇಲೆ ಸರ್ವೆ ನಂಬರ್ ಬರ್ದು ವಜ್ರೇಗೌಡ ದಾಕ್ ಖರೀದಿ ಕೊಟ್ಟಿನಂತ ಬರ್ದ ಬಿಟ್ಟೇನ್ರಿ. ಬೇಗ ಅದನ್ನೊಂದು ಈಗಲೇ ಮುಗಿಸ್ಬಿಡು. ಬಾಂಡ್ ಗೌಡ ಮೋಸತನ
ಮೋಸತನವೆನ್ನುವುದು ಈ ವಜ್ರೇಗೌಡನ ಹುಟ್ಟು ಗುಣ. ದೇವಗೆ ಸಾಯಲು ಒತ್ತಾಡ್ತಿರೋ ಇವಿನಿಂದ ಖರೀದಿ ಬಾಂಡಿಗೆ ಸೈ ಒತ್ತಿಸೋ. ಇಪ್ಪ ತಾಯಿ ಅಲ್ಲ ಬಾಂಡ ಹೇಳ್ರಿ ತಡ್ಯಾರ. ಬೇಡ ಬೆಂಕಿ, ಬೇಡ ಬೆಂಕಿ, ನಿನಗೆ ಕೈ ಮುಗಿತೀನಿ ಬೇಡ. ನಮ್ಮ ಗೌರವದಾಗ ಸುಮ್ಮನೆ ಸರಿ ಹಾಕಿದೆ ಸರಿಯ ಇಲ್ಲದಿದ್ದರೆ ಗೌರಿ ಎಲ್ಲ ಅಂಕಿನೂ ಮುಗೀತು, ಇಂಕಿನೂ ಮುಗೀತು. ಹಾಗಾದರೆ ಇವನ ಸ್ವರ್ಗದ ಸೇವೆಗೆ ಅಧಿಪತಿಯಾಗಲಿ. ಮಾರುತೇಶ್ವರ, ಇಂದಿನಿಂದ ಈ ನಗರಕ್ಕೆಲ್ಲ ಈ ವಜ್ರೇಗೌಡನೇ ನಾಯಕ. ಈ 60 ಈ ವಜ್ರೇಗೌಡನೇ ಅರಸ. ದೇವಗೆ ಇದ್ಯಾವ ಕೂಸಿನ ಧ್ವನಿಲೇ? ಅದು ಈ ಧರ್ಮ ಅಂತ ನಾವು ಔಷಧ ಕುಡಿ, ಅದುವೇ ನಮ್ಮ ಮುಂದಿನ ಕಾಯಿಲೆ ಹರಿ. ಅದನ್ನು ಚೂಟಿ ಹಾಕಬೇಕು. ಇಲ್ಲದಿದ್ದರೆ ಮುಂದಿನ ದಿನ ನಮ್ಮೆಲ್ಲರ ಹೆಣದ ಮೇಲೆ ಇವನದೇ ಧರ್ಮದ ಬಾವುಟವನ್ನು ಖಂಡಿತ. ಹೌದು ಹೌದು, ಈ ಕುಡಿಯನ್ನು ಕಡಿದು ಹಾಕಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಇರದಿದ್ದರೆ ನಾನಾಗಲಾರೆ ಈ 60 ಹಳ್ಳಿಗೆ ಅರಸ. ಧರ್ಮ, ಇಂದಿಗೆ ಮುಗಿಯಿತು ನಿನ್ನ ದರ್ಪ ಸಾಮ್ರಾಜ್ಯ. ಗೌರ ಸಾಕ್ ಬಿಡ್ರಿ, ಸತ್ಯನಕ ಇಷ್ಟ ಗುಂಡ್ ಹಾಕಿರಿ. ಅಪ್ಪ ಮಗನ ಪ್ರಾಣ ಆಗ್ಲೇ ಸ್ವರ್ಗ ಸೇರೈತಿ. ಬನ್ನಿ ಬನ್ನಿ, ಬದಾಮಿಗೆ ಹೋಗಿ ಕಾದಗ ನೋಂದ್ ಮಾಡ್ಸೋದು ಇಲ್ಲಿ ಬರೋದು.
ಯಾವ ಪಾಪಿಯನ್ನು ಕೃತಿಯನ್ನು ಮಾಡಿರಬೇಕು? ಅಯ್ಯೋ ಕಂದ, ಈ ನಗರದ ನಾಯಕನ ಹೊಟ್ಟೆಯಲ್ಲಿ ಹುಟ್ಟಿದ 60 ಅಡಿಗಳನ್ನು ಜನ್ಮಿದರೆ ದೇವರ ನಿನಗೆ ಶಕ್ತಿಯನ್ನು ತಂದೊಡ್ಡನಪ್ಪ. ಬೇಗನೆ ಆಸ್ಪತ್ರೆ ಸೇರಿಸಿ ಗುಣವಕಣ ಮಾಡ್ತೀನಿ. ಇದು ಒಂದೇ ಗಣೇಶಲ್ಲಿ ಇಲ್ಲೇ ಬಿದ್ದಿದೆ. ಈ ಕೃತಿಯನ್ನು ಮಾಡಬೇಕು. ದೇವತ್ರ ಮಾಡೋ ಈ ಸಮಯದ ಕೆಲಸ ನಾ ಮಾಡೋದಾದರೆ ನನ್ನ ಹೆಸರು ಕೊಡುವಂತನ ಅಲ್ಲ. ಏನು ಮಾಡಬೇಡ. ಸೇಡಮ್ಮ ಈ ಬಿಡಿನಾಗದ ಎಡಿಯತ್ತೆ ಆಡಬೇಕಾದರೆ ಆ ಸತ್ಯನನ್ನು ಸರ್ವನಾಶ ಮಾಡಲೇಬೇಕು. ನನಗಾಗಿ ಮೀಸಲಿಟ್ಟರು ನನ್ನ ಕಾವೇರಿಯನ್ನು ನನ್ನ ಕಣ್ಣಿಗೆ ತಾಳಿ ಕಟ್ಟಿದ ಸೆಳೆತಿ ಇರಬೇಕಾದ್ರೆ ತಾಳಿ ಕಟ್ಟಿದ ನಿನ್ನ ಕೈಯನ್ನು ಕತ್ತರಿಸಿ ಹಾಕಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹತ್ತಾರು ಅಂತಸ್ತಿನ ಮಾಡಿ ಸಿಕ್ಕಿದ ಮೇಲೆ ಶ್ರೀರತ್ನವೆಂಬ ಮಂಚ ಹಾಕಿದೆ. ವಜ್ರಕ್ಕಿಂತ ಮಿಗಿಲಾಗಿ ಮಿಂಚುವ ಪಂಚ ಸ್ತ್ರೀಯರೊಡನೆ ನಿತ್ಯ ಸರಸ ಮಾಡುವ ಈ ಸರ್ದಾರ್ ವಿಕ್ರಮನಿಗೆ ಅವಮಾನ ಎಂಬ 4 ಅಕ್ಷರ ಅಂಟಿಸಿದ್ಯಾ ಮಗನೇ? ನಿನ್ನನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕಿದೆ. ಮಿನುಗುವ ನಕ್ಷತ್ರದಿಂದ ನಿನ್ನ ಅತ್ತಿಗೆ ನಿರ್ಮಲೆಯ ಶೀಲದಿಂದ ಸಿಪ್ಪೆ ಮಾಡಿ ಮತ್ತೆ ನಾ ವೀರ ಪ್ರೇಮಕರ ಅನಿಸಿಕೊಂಡಿದ್ದೀರಿ. ಮೇರಣ ವೀರ ಪರಾಕ್ರಮ ವಿಕ್ರಮ. ಓಹೋ, ಈ ಕೃಷ್ಣಾ ತೀರದಲ್ಲಿ ಹಾಡಿಕೊಂಡು ನರ್ತಿಸುವ ನರ್ತಕಿ ಯಾರಿರಬಹುದು? ಆಹಾ, ಆ ಚಂದ್ರಲೋಕದ ಚಕೋರಿಯೋ ಅಥವಾ ಆ ದೇವೇಂದ್ರನ ಸಭಾಂಗಣದ ರಂಡಿಯೋ? ಹೇ ಅಂಬುಜಮುಖಿಯಂತೆ ವರ್ಣ ರಂಜಿತವಾಗಿ ಶೋಭಿಸುವ ಛಾಯಾಗ್ರಹಕ್ಕೆ ಒಂದಾಗಿರುವುದು ನನ್ನ ಚಕ್ಷುಗಳು. ಅಕ್ಷರ ಸಹ ಬರೆಯಲು ಸಾಲದೆ ಬರುಕೋ ಇವಳ ಸ್ವಂತ ಮತ್ತು ಕಂಠದ ಜೊತೆ ನಂಟಿರುವ ಇವಳ ಮುಗುಸ್ತನಗಳನ್ನು ಚಿತ್ರಿಸಿದ ಕಲೆಗಾರ
ಎಂತ ಸುಂದರನೋ ಏನೇ ಆಗಲಿ ಈ ಸುಂದರಿಯ ಸವಿಲೇಬೇಕು. ಹಾ, ಯಾರಮ್ಮ ನೀನು? ನಾನು ಈ ಊರ ಭಾರಿ ಶ್ರೀಮಂತ ವಜ್ರೇಗೌಡರ ಮಗಳು ಕಾವೇರಿ ಅಂತ. ಅರ್ಥವಾಯಿತು. ಅಷ್ಟೇ ಅಲ್ಲ, ಅನೇಕ ವರ್ಷದಿಂದ ಸಿಎಂ ಕುರ್ಚಿ ಕಾದಿರುವ ದಿಟ್ಟ ರಾಜಕಾರಣಿ ಮಗಳು. ಯಾಕೆ? ಯಾಕಂತೂ ಅಲ್ಲ, ಸಂತೋಷ ಹುಚ್ಚಿ ಬಂದು ಕೇಳಿದೆ. ಯಾಕಂದರೆ ತೀಡಿ ಮಾರಿದ ನನ್ನ ಕುಡಿ ಉಪ್ಪಿನ ಮಧ್ಯದಲ್ಲಿ ಹುಟ್ಟಾಗಿ ಮಿನುವ ಕಣ್ಗಳಲ್ಲಿ ಎದ್ದು ಕಾಣುವ ಒಂದೊಂದು ಅಂಗಾಂಗ ಸೌಂದರ್ಯ ಸಿರಿ ನೋಡಿದರೆ ನನ್ನ ಬುದ್ಧಿ ಭ್ರಮೆಯಾಗಿ ಹೋಗಿದೆ. ನಿನ್ನ ಮುಂದೆ ಆ ವಿಶ್ವ ಸುಂದರಿ ಏನೂ ಅಲ್ಲ. ಹಾ ಹಾ, ನಿಮಗೆ ತುಂಬಾನೇ ಥ್ಯಾಂಕ್ಸ್. ಅಂದ ಹಾಗೆ ಯಾರು? ನಾನ ದೇಶ ವಿದೇಶಗಳನ್ನು ಸುತ್ತ ದೇಶ ಓದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವೀರ ವಿಕ್ರಮ್ ಪ್ರಸಾದ್. ಅಷ್ಟೇ ಅಲ್ಲ, ನಿನ್ನ ತಂದೆ ಹಲವಾರು ಫ್ಯಾಕ್ಟ್ರಿ ಯಾಮಡಿ ವಿಕ್ರಮ್. ಅರ್ಥವಾಯ್ತು. ನೀವು ನಮ್ಮ ಫ್ಯಾಕ್ಟರಿ ಎಂಡಿ, ಅದಕ್ಕೆ ನೀವು ನನ್ನನ್ನು ಇಷ್ಟೊಂದು ಹೋಗುತ್ತಾ ಇದ್ರಲ್ಲ, ಮತ್ತೊಮ್ಮೆ ಥ್ಯಾಂಕ್ಸ್. ಅಂದ ಹಾಗೆ ನೀವಿನ್ನು ಹೊರಡಬಹುದು. ಹೊರಟು ಹೋಗಲು ಬಂದಿಲ್ಲ ಕಾವೇರಿ. ಕೃಷ್ಣೆಯ ಮಡಿಲಲ್ಲಿ ಘಟಸಭೆ ಒಂದಾಗಿ ಸಂಗಮವಾದಂತೆ ಕಾವೇರಿ ಎಂಬ ನಾನಿನಲ್ಲಿ ಪ್ರೇಮ ಲೀಲಾಜಾಲವಡಲು ಬಂದಿರುವೆ. ಮಾತಿಗೆ ಮಾತು ಬೆಳೆಸಿದಂತೆಲ್ಲ ನಿನ್ನ ಮಾತಿನ ಅರ್ಥವೇ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ. ಒಳ್ಳೆ ಮಾತಿನಿಂದ ನಿನ್ನ ಕಾಲಿಗೆ ಬುದ್ಧಿ ಹೇಳಿ ಹೋದ್ರೆ ಸರಿ, ಇಲ್ಲವಾದ್ರೆ ನನ್ನ ಚಮತ್ಕಾರ ಏನಂತ ನಾನು ನಿಮಗೆ ತೋರಿಸ್ಬೇಕಾಗುತ್ತೆ. ಬರೀ ಎಚ್ಚರದಿಂದ ಮಾತನಾಡು. ಕಾವೇರಿ, ವರ್ಷ ಪೂರ್ತಿ 18 ತುಂಬಿದರು ಇನ್ನು ಕೊರಳಿಗೆ ತಾಳಿ ಇಲ್ಲದೆ ಕಂಗಾಲಾಗಿ ಕೊಡುವ ನೀನು ಚಮತ್ಕಾರದ ಹಾದಿ ಹಿಡಿದರೆ ನನ್ನ ಕೈಯಿಂದಲೇ ಬೀದಿ ಪಾಲಗುವುದು ನಿನ್ನ ಜೀವನ. ನಿನಗಾಗಿಯೇ ಬಯಸಿ ಬಂದ ಈ ರಸಿಕನ ಮನರತಿ ನೀನಾದರೆ ಯಶ ಪಡೆಯದ ಮೇಲೆ ಇರುವುದು ಈ ವಿಕ್ರಮನ ಆಶ್ರಯದಲ್ಲಿ. ಸಾವಿರಾರು ನಾಯಿಗಳಿಗೆ ಆಶ್ರಯ ನೀಡಿ ಆಶ್ರಯ ದಾತ ಎಣಿಸಿಕೊಂಡಿರುವ ನನ್ನ ತಂದೆ ಸಿರಿತನದ ಮುಂದೆ ನಿನ್ನ ಸಿರಿತನ ಎಲ್ಲ ಶೂನ್ಯ. ಹಸಿವೆ ಆಗಿದೆ ಎಂದು ಚಿನ್ನದ ಅಂಗಡಿಗೆ ಹೋಗಿ ಮೃಷ್ಟಾನ ಕೊಡಿ ಎಂದು ಕೇಳಿದರೆ ಆ ಹಸಿವು ತೀರುವುದೇ? ಆಹಾ, ಇಲ್ಲ. ಹಾಗಾಗಿದೆ ನಿನ್ನ ಮಾತಿನ ಅರ್ಥ. ವ್ಯರ್ಥ ಯೋಚನೆ ಮಾಡಿದೆ. ನಿಮ್ಮ ಮಧು ನಾನೆಂದು ಈ ಮಧುಚಂದ್ರಿಗೆ ಕೈ ಚಾಚಿ ಕೇಳಿದರೆ ಈಗಲೇ ಕಂಗೊಳಿಸೋದು ಈ ಮುತ್ತಿನ ಮಾಂಗಲ್ಯ. ವಿಕ್ರಮ್, ಮಾಂಗಲ್ಯ ತೋರಿಸಿ ಮಂಗನಾಗಿ ಸುಟ್ಟುಕೊಂಡು ಹೋಗ್ಬೇಡ. ಈ ನಿನ್ನ ಶರೀರವನ್ನು ಹುಷಾರಾಗಿ ಮನೆಗೆ ಹೊರಡು. ಯಮರಾಜರನ್ನೇ ಬೆನ್ನಿ ಕೊಟ್ಟು ಓಡಾಡ್ತಿರೋ ವಿಕ್ರಮನಿಗೆ ಪ್ರಾಣದ ಭೀತಿಯೇ ಇಲ್ಲ. ಸುಮ್ಮನೆ ನನ್ನ ಮಾತಿಗೊಳಗಪ್ಪ ಅಂದರೆ ಸರಿ, ಇರದಿದ್ದರೆ ಅಂದು ದ್ರೌಪದಿ ಸೀರೆ ಸ್ವಯಂವರ ಎಂದು ನಡೆಯುತ್ತೆ. ಅಂದು ನಡೆದ ಪಗಡೆ ಆಟ ಇಂದು ನಡೆದಿಲ್ಲ, ಎಂದಿನಂತೆ ಯಾವತ್ತಿಗೂ ನಡೆಯುವುದಿಲ್ಲ. ಹಾಗೇನಾದ್ರೆ ಹೆಣ್ಣಿನ ಕೈ ಮೇಲೆ ಮುಟ್ಟಲು ಬಂದ್ರೆ ನಿನ್ನನ್ನು ಒಂದು ಪೊಲೀಸ್ ಲಾಕಪ್ ನಲ್ಲಿ ಹಾಕ್ಬೇಕಾಗುತ್ತೆ. ಹುಷಾರಾಗಿರು. ದಿನನಿತ್ಯ ಕೊಲೆ ಸುಲಿಗೆ ಹೆಣ್ಣಿನ ಮಾಲಾಪುರಾಣ ಕಾಕಿ ಎದುರುಗಡೆ ನಡೆದರು ಕಣ್ಣು ಮುಚ್ಚಿಕೊತ್ತಿರುವ ನಿನ್ನ ಪೊಲೀಸ್ ಸ್ಟೇಷನ್ ನನ್ನನ್ನೇನು ಮಾಡಲಾರದು ಕಾವೇರಿ. ಅಷ್ಟು ತಪ್ಪಿ ಲಾಕಪ್ಗೆ ಹಾಕಿದರೆ ಚಲದಲ್ಲಿ ಕೋರ್ಟ್ ಮೆಟ್ಟಿಲೇರಿ ನ್ಯಾಯಾಧೀಶರ ಕೋರ್ಟಿನಲ್ಲಿ ನೋಟಿನ ಕಟ್ಟನೆ ಸುರಿ ಬರುದು.
ಹೊರಬರುವ ಈ ಕಲಿಗಾಲದಲ್ಲಿ ನಿನ್ನ ಕಾನೂನು ನನ್ನ ಕುಲಕ್ಕೆ ಸಮಾನ. ಏಯ್, ಮೂರು ಬಿಟ್ಟ ನಿನ್ನಂತ ನರಾದವನಿಗೆ ಒಂದು ಬುದ್ಧಿ ಕಲಿಸುತ್ತಾರೆ ಈ ಸಮಾಜದ ವೀರ ಗರತಿಯರು. ಸಮಾಜ ಇದೊಂದು ವೀರ ಗರತಿಯರ ಸಮಾಜ ಕರೆ. ಈ ನಿನ್ನ ಸುಳ್ಳರ ಸಮಾಜದಲ್ಲಿ ಎಂತೆಂತ ಗರಿತರಿದ್ದಾರೆ ಗೊತ್ತೇ? ಗಂಡನೇ ದೇವರು ಎಂದು ಧಾರ್ಮಿಕ ಭಕ್ತಿ ತೋರಿಸಿ ಆಡಂಬರದ ಆಸೆ ತೋರಿಸಿ ಬಂಡನ ಕೈ ಹಿಡಿತಿರುವ ಬಂಡ ಎನ್ನುವಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸತಿಯೇ ಸತ್ಯವಂತ ನಂಬಿದ ಗಂಡನಿಗೆ ಅನೇಕ ಮಕ್ಕಳನ್ನು ಹೆತ್ತು ಮಕ್ಕಳನ್ನು ಕೈಬಿಟ್ಟು ಮತ್ತೊಬ್ಬರೊಂದಿಗೆ ಓಡಿ ಹೋದ ಆದರಣ ಎನ್ನುವಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸತಿಯೇ ಸತ್ಯವಂತ ನಂಬಿದ ಗಂಡನಿಗೆ ಅನೇಕ ಮಕ್ಕಳನ್ನು ಹೆತ್ತು ಅವರನ್ನು ಕೈಬಿಟ್ಟು ಮತ್ತೊಬ್ಬರೊಂದಿಗೆ ಓಡೋದು ಆದರಣ ಎನ್ನುವಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗ ಎಲ್ಲಿಂದ ಬಂದು ಹೋಗುತ್ತಾರೆ ಈ ನಿನ್ನ ಗರತಿಯರು? ಹೆಣ್ಣೆ ಜಗದಕನೆಂದು ಪೂಜಿಸುವ ಇಂದಿನ ಕಾಲದಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲ ಮಾತಾಡ್ತಾ ಇದೆಯಲ್ಲ, ನಿನ್ನ ರಕ್ತ ರಕ್ತವನ್ನು ಜಾಲಿಸೋನೆ ನಾಗರಾಜನಂತೆ ಎತ್ತಿ ನಿನ್ನ ಚಂದುಟಿನ ಕಚ್ಚದೆ ಬಿಡಲಾರೆ. ಕಚ್ಚುವೆನೆಂದು ಕೆಚ್ಚದ ಮುಂದೆ ಮಾಡಿ ಬಂದ್ರೆ ಮತ್ತೆ ನಿನ್ನ ಹೊಡೆಬೇಕಾಗುತ್ತೆ. ಸುಮ್ಮನಿರು. ಕಾವೇರಿ ರಚ್ಚಿನಿಂದ ಓಡಾಡ್ತಿರುವ ಕೋದಾಗ್ನಿ ಕಿಚ್ಚಿನಲ್ಲಿ ಶೀಲಕ್ಕಿನ್ನು ಸಿಪ್ಪೆ ಮಾಡದೆ ಬಿಡಲಾರೆ. ಕೋಮಲಾಗಿ ಬಾ. ಅನ್ನ ಹಾಕಿದವರ ಮನೆ ಕಣ್ಣು ಹಾಕಿದ ಕೋತೆ ಕೈ ಬಿಡಲೇ ಹುಡುಗಿಯೇನು. ನನ್ನ ಪ್ರೇಮ ಚದುರಂಗದಲ್ಲಿ ದಾರಿಸಿ ಬಂದ ನೀನೇನು? ಯುದ್ಧ ಸಮಾಜದಲ್ಲಿ ನಿಮ್ಮಿಂದ ಆಗುತ್ತಿರುವ ಅನ್ಯಾಯಕ್ಕೆ ಹೆಗಲುಕೊಟ್ಟು ಭ್ರಷ್ಟಾಚಾರದ ವಿರುದ್ಧ ಕಿಡಿಕಾರಿ ಧರ್ಮ ಸಾಮ್ರಾಜ್ಯ ನಿರ್ಮಿಸಬೇಕೆಂಬ ಹಾಟ ತಟ್ಟ ಪರಮ ಸತ್ಯ. ಸತ್ಯ ನಿಮ್ಮಂತವರಿಗೆ ಪಣ ತೊಟ್ಟಿರುವೆನು ನಿತ್ಯ. ಏಕ್ರಾಮ ಇವನು ಅಂತಿಂತ ಸತ್ಯನಲ್ಲ. ನಿತ್ಯ ಸಮಾಜದಲ್ಲಿ ನಿಮ್ಮಂತ ಹಾರಿಕೊಟ್ಟು ಪಾಠ ತೊಟ್ಟ ಪರಮ ಸತ್ಯ. ಲೇ ಸತ್ಯ, ನಿನ್ನಂತ ಎಷ್ಟೋ ಕುನ್ನಿಗಳು ನನ್ನ ಸಾಹಸ ಸುಳಿಲು ಸಿಕ್ಕು ಸತ್ತು ಹೋಗುತ್ತಿರುವಾಗ ನಿನ್ನ ಬೆದರಿಕೆ ನನಗಿಲ್ಲ. ಮರ್ಯಾದೆಯಿಂದ ಇವನು ಕೈ ಬಿಟ್ಟು ಹೋಗದಿದ್ದರೆ ನಿನ್ನ ಗತಿ ಅಧೋಗತಿ ಆದದ್ದು. ಎಚ್ಚರ ಮಗನೇ, ನಿನ್ನ ಎಚ್ಚರಿಕೆಯ ಮಾತಿಗೆ ಹೆದರಿ ಇವರನ್ನು ಕೈ ಬಿಟ್ಟು ನನ್ನ ಕೆಚ್ಚದೆ ಬಿಚ್ಚಿಕೊಳ್ಳುವಂತ ನಾಮರ್ಥ ನಾನಲ್ಲ. ಒಂದು ಕರಕ್ಕೆ ಕಂಕಣ ಕಟ್ಟಿ ರಂಗಕ್ಕೆ ವೀಳ್ಯ ಕೊಟ್ಟು ತುಮುಕಿದರೆ ನಿನ್ನಂತ ಸಾವಿರ ಗುಂಡಿಗಳ ರಕ್ತ ಒಂದೇ ಕ್ಷಣದಲ್ಲಿ ಚೀಪಿ ಹೋಗಿದ್ದು ಬಿಡುತ್ತೇನೆ. ಈ ಆವೇಶದ ಅವಘಟದಲ್ಲಿ ಈ ಬಿಡದೆ ಇಲ್ಲಿ ನಿಂತರೆ ಮೊದಲು ಕೆಡುವೆನೋ ನಿನ್ನ ದೇಹವನ್ನು. ಎದಕ್ಕೆ ಹೋಗಾಡ್ತೀರಿ ಹುಚ್ಚು ನಾಯಿ ಅಂತ? ಕೈಯಲ್ಲೊಂದು ತುಕ್ಕಿರುವ ಕಡ್ಡಿ ಹಿಡಿದು ನಾನೇ ಸೂರ ನಾನೇ ತೀರದಿಲ್ಲ ಶಕ್ತಿ ತೋರಿಸೋ ನೀನು. ಹೆಂಗ ನಿನ್ನ ಮನ ತಾಯಿ ಪ್ರಾಣ ಹೋದಾಗ ಎಲ್ಲಿ ಅಡಗಿದ್ದೆ ನಿನ್ನ ಶೌರ್ಯ? ವಿಕ್ರಮ 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 ತೊಲಗಿದ ಸರ್ಪವನ್ನೇ ಬಡ ತೆಪ್ಪಿಸಿ ಅವರ ಮೃತ್ಯುವನ್ನೇ ಬರ ಮಾಡಿಕೊಂಡೇ ಅಲ್ಲಲೇ ಮಗನೇ. ಆ ನನ್ನ ಮಲ ತಾಯಿಯ ಪ್ರಾಣನಕ್ಕೆ ಕಾರಣನಾದ ಮಾರನ್ಯಾರೆಂದು ಗೊತ್ತಾದರೆ ಬರೀ 10 ಸೆಕೆಂಡಿನಲ್ಲಿ ಆ ಚಿಕಂಡಿಯನ್ನು ಎತ್ತಿ ರಕ್ತವನ್ನೇ ಕುಡಿದು ಬಿಡುತ್ತೇನೆ. ದಾಹ ತೀರಿಸುವ ನನ್ನ ಮೊಹಕ್ಕೆ ಆಸ ಎಸೆದ ಈ ಕುಸುಮವನ್ನು ಮುಂದೊಮ್ಮೆ ನಾವು ಒಲಿಸಿಕೊಳ್ಳದೆ ಬಿಡಲಾರೆ. ಸತ್ಯ, ದಿಸ್ ಈಸ್ ಮೈ ಚಾಲೆಂಜ್. ಬರ್ತೀನಿ
ಮತ್ತೆ ಮತ್ತೆ ಬರ್ತೇನೆ ಶೀಲಕ್ಕಾಗಿ. ಈ ನಿನ್ನ ಚಾಲೆಂಜ್ಗೆ ನನ್ನ ರೇಂಜ್ ಎಂದೂ ಕಡಿಮೆ ಇಲ್ಲ. ಹೋಗ್ರೆ ಹೋಗ. ಹಾ ಏನ್ರಿ ಕಾವೇರಿ ಮೇಡಮ್, ಶ್ರೀಮಂತರ ಮಗಳು ಸೊಕ್ಕಿನಿಂದ ದುರಂಕಾರದಿಂದ ತಿರುಗಿದ್ರಿ, ಅದು ಹೀಗೆ ಅಂತ ಗೊತ್ತಾ ನಿಮಗೆ? ಹೋಗಿ ಹೋಗಿ ಮನೆಗೆ ಹೋಗಿ. ನಿಂತ್ಕೊಳ್ಳಿ ಸತ್ಯ, ನೀವು ಎಂತವ್ರಂತ ನನಗೆ ಈಗ ಅರ್ಥವಾಯ್ತು. ಇರ್ಲಿ ಆ ಬೇಟೆಗಾರ ಬಲೆಯಿಂದ ಪಾರ್ ಮಾಡೋದಕ್ಕೆ ನಿಮ್ಗೆ ನನ್ನ ಧನ್ಯವಾದಗಳು. ಇರ್ಲಿ ಒಂಟಿಯಾದ ಈಗ ನೀವು ಬಂದಾಗ ಬಾಗಿ ಬಂದ ಹಾಗೆ ಮಾತಾಡ್ದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇರ್ಲಿ ಒಂಟಿಯಾದ ನೀವು ಈಗ ಮನೆಗೆ ನಡೆಯಿರಿ, ನಾನಿನ್ನು ಬರುತ್ತೇನೆ. ನಿಂತ್ಕೊಳ್ಳಿ ಸತ್ಯ, ನನ್ನಲ್ಲಿದ್ದ ದುರಂಕಾರವೆಲ್ಲ ಮೊರೆ ಹೋಗಿದ್ದೇನೆ. ಅಷ್ಟೇ ಅಲ್ಲ, ಈ ನಿಮ್ಮ ಶೌರ್ಯ ಧೈರ್ಯ ನೋಡಿ ನಾನು ತುಂಬಾನೇ ಮೆಚ್ಚಿಕೊಂಡೆ. ನನ್ನ ಧೈರ್ಯ ಮೆಚ್ಚಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಿನ್ನ ಚಿಕ್ಕ ಮನಸ್ಥಿತಿ ಅರ್ಥ ಮಾಡಿಕೊಳ್ಳಿ. ನಿನ್ನ ತಾಯಿಯ ಕೊಲೆ ಯಾರಿಂದಾಯ್ತಂತ ಯೋಚನೆ ಮಾಡಿ. ಆಯ್ತು, ನನ್ನ ತಂದೆ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ. ಆದ್ರೆ ನನ್ನನ್ನು ಮಾತ್ರ ನಿಮ್ಮ ಸತಿನ ಸ್ವೀಕರಿಸಿಕೊಳ್ಳೆಂದು ನಿಮ್ಮ ಪಾದ ಹಿಡಿದು ಬೇಡಿಕೊಳ್ಳಿ. ಎದ್ದೇಳು ಕಾವೇರಿ, ಈ ಮಾತನ್ನು ತೆಗೆದು ಹಾಕಿ. ಯಾಕೆಂದರೆ ನಿನ್ನ ಕುಟ್ಟ ಹೊಲ ಕುಲವೈರಿಯಾಗಿರುವ ನಿನ್ನ ತಂದೆಯಿಂದ ನಿನಗೆ ತೊಂದರೆಯಾಗಬಹುದು. ಹಣದ ಒಡತಿಯಾದ ನಿನಗೆ ಈ ಬಡವ ಜೊತೆಯಾಗಲಾರ. ಎಂತ ತೊಂದರೆಗಳು ಬಂದ್ರು ಚರಣದಾಸೆಯಾಗಿ ನಿಮ್ಮೊಂದಿಗೆ ನಾನು ಇರ್ತೀನಿ. ಆದ್ರೆ ಹಿಂದೆ ತುಂಬಿ ಬರುವುದಿಲ್ಲವೇ? ಹಾಗೆ ನಿಮ್ಮ ಸತ್ಯಾಗಿ ನಾನು ನಿಮ್ಮ ಜೊತೆ ಬರ್ತೀನಿ. ಸತ್ಯವಾಗಲು ಸತ್ಯವಾಗ್ಲು ಈ ಮಾತು ನಿಮ್ಮ ಮೇಲಾನೆ, ಆ ದೇವರ ಮೇಲಾನೆ. ಐ ಲವ್ ಯು ಸತ್ಯ, ಐ ಲವ್ ಯು. ಬಾ ಕಾವೇರಿ, ಮುಂಜಾನೆಯ ಮಂಜಿನಲ್ಲಿ ತೇಜಪುಂಜವಾಗಿ ಕಾಣುವ ಈ ನಿನ್ನ ಹೃದಯ ರಂಜಿಸಿ ಆನಂದಿಸುವ ಈ ನಿನ್ನ ದೊರೆಯನ್ನು. ಕಣ್ಣಿಗೆ ಕಾಣ ಹುಡುಗರೆಲ್ಲ ಏನು ಬೀರುತ್ತಿದೆ, ನಿನ್ನ ಮೇಲಿನೂರು ಚಾಡಿ ಹೇಳುತ್ತಿದೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರವಾಗಿದ ನಾಯೇ, ಗಾಂಧಾರಿಯಂತೆ ಕಣ್ಣುಚ್ಚಿ ಹೊಂಗನ ಸಾರಸು ಛಾಯೆ. ಬಂಗಾರವಾದ